ಈಗ ಕುದೀತಾ ಇರುವ ನೀರಿಗೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ತೀನಿ. ಇದನ್ನು ಒಂದು 2 ನಿಮಿಷ ಒಂದು ಸ್ವಲ್ಪ ಮೀಡಿಯಮ್ ಹದದಲ್ಲಿ ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಲಿಡ್ ಹಾಕಿಕೊಳ್ಳೋಣ. ಈಗ ಇದು ಆಲೂಗಡ್ಡೆ ಬೇಯಿಸ್ಟ್ರಲ್ಲಿ ಇದಕ್ಕೆ ಹಿಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಕಾರ್ನ್ಫ್ಲೋರ್, 1 ಕಪ್ ಸ್ಪೂನ್ ಚಿಲ್ಲಿ ಪೌಡರ್, ಸಾಕಷ್ಟು ಉಪ್ಪು. ಇದಕ್ಕೆ ನಾನು ಕಲರ್ ಫುಡ್ಡನ್ನು ಹಾಕ್ಕೊಳ್ತಿದ್ದೀನಿ. ನೀವು ಹಾಕ್ಕೊಳ್ಬೋದು, ಇಲ್ಕಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಬೋದು. ನಾನು ಇಲ್ಲಿ ರೆಡ್ ಕಲರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಜಾಸ್ತಿ ಬೇಯಬಾರ್ದು, ಒಂದು ಮೀಡಿಯಮ್ ಹಚ್ಚಲ್ಲಿ ಬೇಯಿಸ್ಕೋಬೇಕು. ಒಂದು ಬಟ್ಲಿಗೆ ಈ ರೀತಿ ತೆಗೆದುಕೊಳ್ಬೇಕು. ಎಣ್ಣೆಯನ್ನು ಹಾಕಿಕೊಂಡು ಕಾಯಲಿಕ್ಕೆ ಇಟ್ಕೊಳ್ಬೇಕು. ಹಿಟ್ಟಿಗೆ ಮೀಡಿಯಮ್ ಹಚ್ಚದಲ್ಲಿ ಬೇಯಿಸ್ಕೊಂಡಂಥ ಆಲೂಗಡ್ಡೆಯನ್ನು ಹಾಕ್ಕೊಳ್ಳೋಣ. ಆಲೂಗಡ್ಡೆನ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಒಂದು ಸ್ಪೂನಿನ ಸಹಾಯದಿಂದ ತಿರುಗಿಸ್ಕೊಳ್ಬೇಕು. ಯಾವಾಗಲೂ ಅದು ಮನೆಯಲ್ಲಿ ಮಂಚೂರಿಯನ್ ತಿನ್ನಲು ಇಷ್ಟ ಹಾಕಿದ್ರೆ ಈ ರೀತಿ ಆಲೂ ಮಂಚೂರಿಯನ್ನು ಮಾಡಿಕೊಂಡು ಮಕ್ಕಳಿಗೆ ಮಾಡಿಕೊಡ್ಬೋದು. ನೀವು ಕೂಡ ಇಷ್ಟಪಟ್ಟು ತಿಂತಾರೆ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಮುಂದೆ ವಿಡಿಯೋವನ್ನು ನೀವು ಮುಗಿಸಿಕೊಳ್ಳುತ್ತೀರ. ಮಾಡ್ಬೋದು. ಪಾತ್ರೆ ತೆಗೆದುಕೊಳ್ಳೋಣ. ನೋಡಿ ವೀಕ್ಷಕರು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾವು ನೋಡ್ತಾ ಇರ್ಬೋದು. ಫ್ರೈ ಮಾಡ್ಕೋಬೇಕು. ಬಾಣಲೆಗೆ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಸಣ್ಣದಾಗಿ ಕ್ರಷ್ ಮಾಡ್ಕೊಂಡಂಥ ಬೆಳ್ಳುಳ್ಳಿನ ಹಾಕೋಣ. ಉದ್ದವಾಗಿ ಹಚ್ಕೊಂಡಂಥ ಈರುಳ್ಳಿನ ಹಾಕೋಣ. ಉದ್ದವಾಗಿ ಹಚ್ಕೊಂಡಂಥ ಮೆಣಸಿನಕಾಯಿನ ಹಾಕೋಣ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ 2 ಸ್ಪೂನ್ ಸೋಯಾ ಸಾಸನ್ನು ಹಾಕ್ಕೊಳ್ಳೋಣ. 1 ಸ್ಪೂನ್ ವೈಟ್ ವಿನೆಗರ್, ಟೊಮೆಟೊ ಕೆಚಪನ್ನು ಹಾಕಿಕೊಳ್ಳೋಣ. ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಮಂಚೂರಿಯನ್ ತಿನ್ನಲು ಆಸೆಯಿದ್ದರೆ ಈ ರೀತಿ ಆಲೂಗಡ್ಡೆ ಪೊಟ್ಯಾಟೊ ಮಂಚೂರಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಈಗ ನೀರನ್ನು ಹಾಕ್ಕೊಳ್ಳೋಣ. ಅದರಲ್ಲಿ ಇದಕ್ಕೆ ಕರಿಬೇಕಂತ ಆಲೂಗಡ್ಡೆಯನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಕರವಾದ
ಆಲೂ ಮಂಚೂರಿಯನ್ ರೆಡಿಯಾಗಿದೆ. ನೀವು ಕೂಡ ಈಸಿಯಾಗಿ ಇದನ್ನು ಮನೆಯಲ್ಲಿ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್. ನಾನು ಇವತ್ತು ಆಲೂಗಡ್ಡೆಯಿಂದ ಆಲೂ ಮಂಚೂರಿಯನ್ನು ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಈಸಿಯಾಗಿ ಇದನ್ನು ಮನೆಯಲ್ಲಿ ಮಾಡ್ಕೋಬೋದು. ಹಾಗಾದರೆ ಮಾಡೋಣ ಬನ್ನಿ.